ಸಂತೋಷ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. HSR ಲೇಔಟ್ ನಲ್ಲಿ ಇರ್ತಕ್ಕಂತಹ KFC ಬಂದಿದ್ದೀವಿ ನಾವು. ಈಗಾಗಲೇ ಲೈವ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಏನಿಲ್ಲ ಒಂದು ಫುಡ್ ಪ್ರಾಡಕ್ಟ್ ಆರ್ಡರ್ ಮಾಡಿದ್ವಿ, ಅದು ಹಾಳಾಗಿರ್ತಕ್ಕಂಥ ಕಾರಣ ನಾವು FSR ಗೆ ಕಂಪ್ಲೇಂಟ್ ಮಾಡಿದೀವಿ, ಫುಡ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿದೀವಿ, ಮತ್ತು ಲೋಕಲ್ ಪೊಲೀಸ್ ಸ್ಟೇಷನ್ಗೂ ಸಹ ಕಂಪ್ಲೇಂಟ್ ಮಾಡಿದೀವಿ. ಈಗ ಇದ್ರ ವಿಚಾರವಾಗಿ ಫುಡ್ ಡಿಪಾರ್ಟ್ಮೆಂಟ್ ಇಂದ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಚೆಕ್ ಮಾಡೋದಕ್ಕೋಸ್ಕರ. ಯಾರು HSR ಲೇಔಟ್ ಅಲ್ಲಿ ಇರ್ತಕ್ಕಂಥ KFC ಬರಲೂಬೇಡಿ, ತಿನ್ನಲೂಬೇಡಿ. ಎಲ್ಲ ಅಶುದ್ಧವಾದ ಐಟಮ್ಸು, ಯಾವುದೇ ಕಾರಣಕ್ಕೂ KFC ಬರಲೇಬೇಡಿ. ಏನೆಲ್ಲ ಅಜಾಗರೂಕತೆ ವಿಚಾರ ನಡೀತಾ ಇದೆ ನಾನು ನಿಮ್ಮನ್ನ ತೋರಿಸ್ತೀನಿ, ಬನ್ನಿ. ನಾವು ಆರ್ಡರ್ ಮಾಡಿದ್ವಿ, ನೋಡಿ ಬರ್ಗರ್ ಇತ್ತು, ನಾನು ತಿಂದ್ವಿ. ಓಕೆ, ಬರ್ಗರ್ ಖಾಲಿ ಆಗಿದೆ. ಇದ್ರ ಜೊತೆಗೆ ಇನ್ನೂ 4 ಪೀಸ್ ಇತ್ತು. ಈ ಪೀಸ್ ಸ್ಮೆಲ್ ಮಾಡಿ ಪರವಾಗಿಲ್ಲ, ಚೆನ್ನಾಗಿದೆ. ಸ್ಮೆಲ್ ಮಾಡಿ ನೋಡಿದ್ದೀವಿ, ಒಂದ್ಸಲ ಸ್ಮೆಲ್ ಮಾಡಿ ಸರ್, ಏನಾಗಲ್ಲ. ಅದಾಯ್ತಲ್ವಾ, ಇವಾಗ ಇದನ್ನ ಸ್ಮೆಲ್ ಮಾಡಿ ಅದೇ ಪೀಸ್ ಸ್ಮೆಲ್ ಮಾಡಿ ನೋಡಿ. ಇದನ್ನ ಕೇಳಿದ್ರೆ ಅವನು ಚಿಕನ್ ಸ್ಮೆಲ್ ಬರೋದು ಇದೇ ತರ ಅಂತ ಹೇಳ್ಬಿಟ್ಟು ಇವ್ನು ಹೇಳ್ತಾ ಇದ್ದಾನೆ. ನಮ್ಮ ಆಗ್ರಹ ಏನ್ ಬರ್ತಾರೆ ಸರ್, ಚಿಕನ್ ಸ್ಮೆಲ್ ಬರ್ತಾ ಇರೋದು ಗೊತ್ತಾನೆ ನೋಡಿ. ಈ ಪೀಸ್ ಆಗಿತ್ತು, ಪರವಾಗಿಲ್ಲ, ಏನೋ ಕಾಸು ಕೊಟ್ಟಿದ್ವಿ ಅಂತ ತಿಂತಾ ಇದೀವಿ. ನಾವು ನಮ್ಮ ಕಾಸು ನಾವು ಕೊಟ್ಬಿಟ್ಟು ಇಂಥ ಐಟಮ್ನ ತಿನ್ಬೇಕಾ ಸರ್ ನಾವು? ಆಮೇಲೆ AC ಕೆಟ್ಟೋಗಿ, ಅದು ಬಂದ ತಕ್ಷಣ ಹೇಳಿದೆ AC ಹಾಕಿಲ್ಲ ಅಂತ, ಕೆಟ್ಟೋಗಿದೆ ಅಂತ ಹೇಳ್ದ. ರಿವ್ಯೂ ತೆಗೆದು ನೋಡಿದ್ರೆ ಇವರು ಇದರಲ್ಲಿ KFC ಗೂಗಲ್ ಅಲ್ಲಿ 6 ತಿಂಗಳಾಗಿದೆ ಅಂತ AC ಕೆಟ್ಟೋಗಿ. ಇವ್ರು ಇಂಥ ಸರ್ವಿಸ್ ಕೊಡ್ತಾ ಇರೋದು. ತಗೊಂಡು ನೋಡಪ್ಪ, ನಿಮ್ ಇದನ್ನ ನಿಮ್ಮ ರಿವ್ಯೂಸ್ ಇದೆ ಗೊತ್ತಾ, KFC HSR ಲೇಔಟ್ ತಗೊಂಡ್ಬಿಟ್ಟು. ಮತ್ತೆ ಯಾರೋ ಕಮೆಂಟ್ ಹಾಕೋನಲ್ಲ, ಯಾರೋ ಭೂಮಿ ಅವ್ನು ಯಾರು ಹಾಕಿರೋದು ಕಮೆಂಟ್, ಅದಕ್ಕೆ ರಿಪ್ಲೈ ಮಾಡ್ಬೇಕಲ್ಲ ನೀವು KFC ಅವರು. ಸರ್ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಐಟಮ್ ಚೆಕ್ ಮಾಡಿ ಸರ್. ಇವ್ರಿಗೆ ಎಷ್ಟು ದಿವಸದ ಮಟ್ಟಿಗೆ ಇದನ್ನೆಲ್ಲ ಉಪಯೋಗಿಸಬಹುದು. ಇದು ಕ್ರಿಸ್ಪಿ ಇರಬೇಕಾಗಿತ್ತು, ಇದನ್ನು ತಗೊಂಡೆ, ಇದು ಏನ್ ಟೇಸ್ಟ್ ಇಲ್ಲ. ಇವ್ರೇನೋ ಹನುಮಂತ ದೇವಸ್ಥಾನ ಪ್ರಸಾದ ಆಗ್ತಾರ ಸರ್ ಇವರು? ಚೆಕ್ ಮಾಡಿ ಸರ್ ಪ್ರತಿಯೊಂದು ವಿಚಾರ. ನಾನು ಮೇಲೂ ಮಾಡಿದ್ದೀನಿ, ಕಂಪ್ಲೇಂಟು ಮಾಡಿದ್ದೀನಿ. ಫುಲ್ ಕಿಚನ್ ಚೆಕ್ ಮಾಡಿ, ಎಲ್ಲ ಔಟ್ಸೈಡ್ ಕೆಲಸ ಅಷ್ಟು ಮಾಡೋ, ಜಾಸ್ತಿ ಮಾತಾಡ. AC ಇಲ್ಲ ಅಂದ್ರೆ ಅವಾಗ ಏನ್ ನೋಡಿ ಸ್ನೇಹಿತರೆ, HSR ಫುಲ್ KFC ಕ್ಲೋಸ್ ಮಾಡಿದ್ರು. ಇವಾಗ ಕ್ಲೋಸ್ ಮಾಡಿದ್ರೆ ಅವಾಗ ಹೇಳ್ಬೇಕಾಗಿತ್ತು ನೀನು. ನಾನು ಬಂದಂತಾನೆ ಕ್ಲೋಸ್ ಮಾಡ್ದೆ KFC ನ. ಏನ್ ಮಾಡಿದೆ ಅವಾಗೆ ಮಾಡ್ಬೇಕಾಗಿತ್ತು ನೀನು. AC ಇಲ್ಲ ಅಂತ ಕ್ಲೋಸ್ ಮಾಡ್ತಾ ಇದೀನಿ ಅಂತಾನೆ. ಅಲ್ಲ, ಒಳಗಡೆ ಏನ್ ಮಾಡ್ತಾ ಇದ್ದೀರಾ? ಅರ್ಥ ತರಲೆ ತರ ಮಾತಾಡ ನೀವು. ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡೋ ಸುಪ್ರೀಂ ಕೋರ್ಟ್ ಅಲ್ಲಿ ಆಡಿದೆ ಸರಿ. ನಾವೇನು ನನ್ನ ಮಕ್ಕಳೆಲ್ಲ ಎಲ್ಲ ತಿಳ್ಕೊಂಡೇ ಬಂದಿರೋದು. ಅಷ್ಟಕ್ಕೂ ನೀನು KFC ಬಿಸ್ನೆಸ್ ಪಾರ್ಟ್ನರ ನೀನು? ಎಲ್ಲ ಕ್ಲೀನ್ ಮಾಡ್ಬಿಡ್ರಲ್ಲ ಅದು ಮೇಕು ಮೇಡೆ ಎಲ್ಲ ಡಸ್ಟ್ಬಿನ್ ಎಲ್ಲಿದೆ ಅವ್ರದ್ದು? ಅಲ್ಲ ಎಲ್ಲಿದೆ ಡಸ್ಟ್ಬಿನ್? ಯಾವ್ದು ಆಟೋ ಇನ್ಸೈಡ್? ನಂಬರ್ ಕೊಟ್ಟಿದ್ದು ಸರ್. ಅವಾಗ್ಲೇ ಹೆಂಗಿದೆ, ಇವಾಗ್ಲೇ ಹೆಂಗಿದೆ ನೋಡಿ ಸರ್. ಜ್ಯೂಸಿ ನೋಡಿ, ಇದು ಹೆಂಗಿದೆ, ಅದು ಹೆಂಗಿದೆ. ಹೊಸ ಚಿಕನ್ ಇವಾಗ ನೋಡಿ, ಇವಾಗ ಬಿಸಿ ಬಿಸಿ ಇದೆ. ಅವಾಗ್ಲೇ ಎಲ್ಲಪ್ಪ ನೀನ್ KFC ಪಾರ್ಟ್ನರ್ ಅಲ್ಲ, ಶೇರ್ ಹೋಲ್ಡರ್ ಅಲ್ಲ ನೀನು. ಇವತ್ತು ಇದ್ದಂಗೆ ಹೇಳು, ಕರೆಕ್ಟ್ ಆಗಿ ಹೇಳ್ಬೇಕು ನೀನು. ನನ್ ಕೊಟ್ಟಿರೋದು ಹೆಂಗಿತ್ತು, ಒಳ್ಳೆ ಯಗಣ ಸತ್ತೋಗಿರೋ ಸ್ಮೆಲ್ ಬರ್ತಾ ಇತ್ತಲ್ಲ, ಇದಿಷ್ಟು ಚೆನ್ನಾಗಿರೋದು ಕೊಡ್ತಾ ಇದೆ. ಇವಾಗ ನೀನು ಸುಮ್ಮನೆ ವಾದಗಳು ಮಾಡಬೇಡ. ನಿಮ್ ಡಸ್ಟ್ಬಿನ್ ಎಲ್ಲ ತೋರ್ಸ್ ನಿಂದು. ಸ್ನೇಹಿತರೆ, ಯಾರು HSR ಲೇಔಟ್ KFC ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಿಮ್ ಫ್ಯಾಮಿಲಿ ಜೊತೆ ಬಂದು ತಿನ್ನಕ್ ಹೋಗ್ಬೇಡಿ. ವಿಷಾಹಾರ ಇದು. ಯಗಣ ಸತ್ತೋಗಿರೋ ಯಗಣ ಬೇಕಾದ್ರೂ ತಿನ್ಬಿಡ್ತೀರಾ ನೀವು. ಈ ಚಿಕನ್ ತಿನ್ನಕ್ಕಾಗಲ್ಲ, ಎಲ್ಲಾ ನಾಟಕ.
ಎಲ್ಲಪ್ಪ ಡಸ್ಟ್ಬಿನ್ ಅಲ್ಲಿ ಎಲ್ಲಿ ಆ ಚಿಕನ್ ನನ್ ಕೊಡಿ ಚಿಕನ್ ಎಲ್ಲಪ್ಪ. ಅದಲ್ಲ, ಇಲ್ಲಿಂದ ಫೈರ್ ಎಕ್ಸಿಟ್ ಆಚೆ ಹೋಗಿದ್ದಾರೆ. ಆಗ್ಲೇ ಹೇಳ್ತಾ ಇದ್ದೀನಿ ನಿಮ್ಗೆ ಎಲ್ಲ ಎಲ್ಲಪ್ಪ ತೆಗಿಯಪ್ಪ ಇದು ಫೈರ್ ಎಕ್ಸಿಟ್. ಆಚೆ ಹೋಗಿದೆ ನೋಡಿ ಅಂತ ಕೇಳಿದ್ದೆ. ಕೋಲ್ಡ್ ಸ್ಟೋರೇಜ್ ನೋಡಿ ಸರ್, ಅದ್ರಲ್ಲಿ ಎಷ್ಟು ದಿವಸದ ಐಟಮ್ಗಳು ಇಕ್ಕಿದ್ದಾರೆ ಅಂತ. ಸ್ನೇಹಿತರೆ ಎಣ್ಣೆ ನೋಡಿ, ಎಷ್ಟು ದಿವಸಕ್ಕೆ ಒಂದ್ಸಲ ಚೇಂಜ್ ಮಾಡಿದ್ವಿ ಎಣ್ಣೆನ. ಲೈವ್ ಮಾಡ್ತಾನೆ ವಿಡಿಯೋ ನಮ್ದು. ಸ್ನೇಹಿತರೆ, ನಾವು KFC ತಿಂತಕ್ಕಂಥ ಚಿಕನ್ ಇದೆ ನೋಡಿ. ಸತ್ತೋಗಿರೋ ಚಿಕನ್ ನ ಕಾಸು ಕೊಟ್ಟು ನಮಗ್ ನಾವೇ ಸಾಯೋದು ಇದೆ KFC ನೋಡಿ. ಇದೆಲ್ಲ ಎಷ್ಟು ದಿವಸ ಆಯ್ತು ಎತ್ಕೊಂಡ್ಬಂದು ಇಕ್ಕಿ. ಈ ಚಿಕನ್ ನಾವು ಕಾಸು ಕೊಟ್ಟು ಬಂದು ತಿನ್ನಕ್ ಬಂತೀವಿ. ಒಳ್ಳೆ ಸತ್ತೋಗಿರೋ ಎಣ ಉಣಲ್ವ ಆ ಜಾಗ ಇದ್ದಂಗಿದೆ. ಎಣ ಎತ್ತಿರ್ತಾರೆ ಗೊತ್ತಾ, ಫ್ರೀಸರು ಎಣ. ಸತ್ತೋಗಿರೋ ಎಣ ತಿನ್ನೋದು KFC. ಇದು ನೋಡಿ, ಇದು ಫುಲ್ ಫಂಗಸ್ ಹಿಡಿದಿದೆ. ಅದು ಎಕ್ಸಿಟ್ ಅಲ್ಲಿ ಫೈರ್ ಎಕ್ಸಿಟ್ ಓಪನ್ ಮಾಡಿಸು. ಎಲ್ಲ ಅಲ್ಲಿ ಹೋಗಿರತ್ತೆ ನೋಡಿ. ಎಣ್ಣೆ ನೋಡಿ, ಈ ಬೀದಿಗಳಲ್ಲಿ ಬೋಟಿ ಮಾರೋನಾದ್ರೆ ಚೆನ್ನಾಗಿರೋ ಆಯಿಲ್ ಆಗ್ತಾನೆ. KFC ನೋಡಿ, ಇದೆಲ್ಲ ಇದ್ರ ಕರ್ದಿರೋ ಎಣ್ಣೆ ತೊಡ್ರೆ ಕೊಲೆಸ್ಟ್ರಾಲ್, ಆರೋಗ್ಯ ಹದಗೆಟ್ಟಿ 300 ದಿವಸ 1030 ದಿವಸ ಸತ್ತೋಗ್ಬಿಡ್ತೀರಾ. TPC ಮೀಟರ್ ಕೊಡು. ಅದು ಓಪನ್ ಮಾಡಿಸು. ಯಾವುದು ಅದು ಓಪನ್ ಮಾಡಿ ಹೋಲ್ಡ್ ಮಾಡಿರೋ ಸ್ವಲ್ಪ ಹೊತ್ತು. ಏನಪ್ಪಾ ಇಷ್ಟೊತ್ತು ಮಾತಾಡ್ತಾ ಇದ್ದಲ್ವಾ, ಇವಾಗ ಮಾತಾಡೋ ಇವಾಗ. ಮೇಲೆ ಎಲ್ಲೋಡ ಇಲ್ಲೇ ಇಟ್ಟಿದ್ದೀನಿ, ನೀನು ಮೇಲೆ ಇಟ್ಟು ಅದು ಜಂಪ್ ಹೊಡಿತಾ ಇದೆಯಲ್ಲ ಅಲ್ಲಿ. ನೋಡಲಿ 26. ಆ ಬೋಟಿ ಮಾಡೋರು ಬಜ್ಜಿ ಮಾಡೋರು ಚೆನ್ನಾಗಿ ಮಾಡ್ತಾರೆ ಸರ್. KFC ದೊಡ್ಡದಾಗಿ ಬ್ರಾಂಚ್ ಇಟ್ಕೊಂಡು ಚೆಕ್ ಮಾಡಿ ಸರ್ ಇದು. ಅದಿದ್ರೆ ಹೊಸದಾಗಿ ಕಾಣಿಸ್ತಾ ಇದೆ. ಇದೆ ಅದು ಹೊಸದಾಗಿ ಕಾಣಿಸ್ತಾ ಇದೆ. ಕರಿ ಕೂಪ ಇದ್ದಂಗೆ ಐತೆ ಇದು. ಇದು ವೆಜ್ಜಾ ನಾನ್ ವೆಜ್ಜಾ? ನಿಮ್ದು ಇದೆ ನಾನ್ ವೆಜ್. ಎರಡು ನಾನ್ ವೆಜ್ಜನಾ? ನೆಟ್ವರ್ಕ್ ಇದೆ ಇಲ್ಲಿ ಹಿಂದೆ ಹೋಗು. ಅದು ವಿಡಿಯೋ ಇವತ್ತೇ ಬೀಗ ಜಡಿಬೇಕು ಸರ್ ಈ ಬ್ರಾಂಚ್ಗೆ. ಏನಿದ್ರು ಹೊಸ ಐಟಮ್ಸ್ ನ ಕೊಟ್ಟು ಜನಗಳು ಸತ್ತೋಗ್ತಾರೆ ಸರ್ ಇದನ್ನೆಲ್ಲ ತಿಂದು. ಯಾಕೆ ನಾನೇ ಒಬ್ಬ ಕಸ್ಟಮರ್, ನಾನೇ ಸತ್ತೋಗ್ತೀನಿ. ಕೊಲೆಸ್ಟ್ರಾಲ್, ಶುಗರ್, BP ಹೆಂಗ್ ಬರ್ತದೆ ಸರ್? ಕಾಸು ಕೊಟ್ಟು ನಾವೇ ನಮ್ ತಗೊಂತಾ ಇದೀವಿ ರೋಗಗಳನ್ನ. ಹಿಂಗೇನ ಬರೋ ಚಿಕನ್ ಸ್ಮೆಲ್ಲು. ಜನಗಳ ಹತ್ರ ದುಡ್ಡು ತಗೊಂಡು ಅವ್ರನ್ನ ಮಾರಣ ಹೋಮ ಮಾಡ್ತಾ ಇರೋದು KFC ಚಿಕನ್, HSR ಲೇಔಟ್. ಮಾಡಿ 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 ತಿಂಗಳಲ್ಲಿ ಚೇಂಜ್ ಮಾಡಿದ್ರೆ ಅದು ಫೈರ್ ಎಕ್ಸಿಟ್ ಅಲ್ಲಿ ಏನಪ್ಪ ಇರೋದಲ್ಲಿ? ಏನಿಲ್ಲ ಸರ್, ಬೇಕಿರಿ ಅಷ್ಟೇ. ತೆಗೀರಿ ಅದನ್ನ. ನೀವು ವೇಸ್ಟೇಜ್ ಎಲ್ಲ ಹಾಕ್ತೀರಾ? ಡಸ್ಟ್ಬಿನ್ ಹಾಕ್ತಿದ್ದಾರೆ ಅಷ್ಟೇ. ಎಲ್ಲಿ ಡಸ್ಟ್ಬಿನ್? ಅದೆಲ್ಲ ಹೊಸ ಐಟಮ್ ಇದೆ. ಅವಾಗ ತುಂಬ್ಕೊಂಡು ಚಿಕನ್ ತುಂಬ್ಕೊಂಡ್ರಲ್ಲ, ಅದೆಲ್ಲ ಹಾಕಿದ್ರೆ ಯಾವ್ದು? ಅಲ್ಲಿ ಇದರಿಂದ ಬಾಕ್ಸ್ ಇಂದ ಆರ್ಡರ್ ಹೋಯ್ತಾ ಅದು? ಆರ್ಡ್ರ್ ಹೋಗಿರೋ ಸರ್. ಔಟ್ ಸೈಡ್ ಹೋಗಿದ್ದ ಅದು? ನೋಡಿ ಜಾಸ್ತಿ ಬರ್ತಾರೆ. ಡೌನ್ ಆಯ್ತು, ನೀಟ್ ಕಮ್ಮಿ ಆಯ್ತಲ್ಲ. ಆನ್ ಮಾಡಿದ್ಯಾ ಟೆಂಪ್ರೇಚರ್? ಟೆಂಪ್ರೇಚರ್ ಡೌನ್ ಆದ್ರೆ ಇದಾಗ್ತದೆ. ನೋಡೋದಲ್ಲ ಈಗ ಎಲ್ಲಾರು. ಸರ್ ಇವಾಗ ಇವ್ರಿಗೆ ಏನ್ ನಿರ್ಣಯ ತಗೋಬೇಕು ತಗೊಳ್ಳಿ ಸರ್. ನಮ್ಮ ಸಂಸ್ಥೆ ಮೂಲಕ, ನಮ್ಮ ಸಂಘಟನೆ ಮೂಲಕ ನಾನು ಲೆಟರ್ ಎಲ್ಲ ಕೊಡ್ತೀನಿ. ನಾನು ಅದೊಂದು- ಮೇಲ್ ಹಾಕಿದ್ದೀನಿ. ಯಾಕೆ ಸರ್ ಮೇಲ್ ಹಾಕಿರೋದು? KFC HSR. ಅವರು
ಅದಕ್ಕೂ ಹಾಕಿದೀನಿ, KFC ಇಂಡಿಯಾಗೂ ಹಾಕಿದೀನಿ. ಆಮೇಲೆ ಇದೊಂದ್ಸತಿ ಈಗ ಇವ್ರು ಯಾರು ಗೊತ್ತಾ ಇವರು ಬ್ರದರು, ಇವ್ರು ಯಾರು ಗೊತ್ತಾ? ಫುಡ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದು. ಅವರೇ ಚೆಕ್ ಮಾಡಿರೋದು, ನಾನೆಲ್ಲ ಚೆಕ್ ಮಾಡಿರೋದು. ಹಂಗೆ ಇಲ್ಲ. ಮಾತಾಡಿ ಅಲ್ಲಿದ್ದಾರೆ ನೋಡಿ. ನೋಡಿದ್ರೆ ಏನ್ ಬಂತು ರೀಡಿಂಗ್ ಕೇಳಪ್ಪ. ಎಷ್ಟು ಬಂತು ಟಿಪಿ? ಯಾವುದು? ಆ ಕಡೆ ಫುಲ್ ಕೆಳಗಡೆ ಇಟ್ಟಿದ್ರೆ ಜಾಸ್ತಿ ಬರ್ತೇವೆ ಸರ್. ಕೆಳಗಡೆ ಹಿಡಿದ್ರು ಅದೇ ಬರ್ಬೇಕು, ಮೇಲ್ಗಡೆ ಅದೇ ಬರ್ಬೇಕು ತಾನೇ. ಸರ್ ಇದು ಬಿಲ್ಡಿಂಗ್ ಬಿಲ್ಡಿಂಗ್ ಇಲ್ಲ ಸರ್, ಎಂಟೈರ್ ಬಿಲ್ಡಿಂಗ್ ಸರ್. ಅಷ್ಟೇ ಕೆಮಿಕಲ್ ಕಬೋರ್ಡ್ ಅಷ್ಟೇ ಇರುತ್ತೆ, ಅದ್ರಲ್ಲಿ ಏನಿಲ್ಲ. ನೋಡಿ ಸರ್ ಹೆಂಗ್ ಇಟ್ಕೊಂಡಿದ್ದಾರೆ ನೋಡಿ ಸರ್ ಕೆಳಗಡೆ. ನಮ್ಮ ಕಸು ತೊಟ್ಟಿ ಇದ್ದಂಗಿದೆ. ಶೌಚಾಲಯ, ಸರ್ಕಾರಿ ಶೌಚಾಲಯನ ಎಷ್ಟು ಚೆನ್ನಾಗಿರ್ತದೆ. ಏನಪ್ಪ ಅದೆಲ್ಲ? ಅದು ಡಬ್ಬ ಅಲ್ಲಪ್ಪ, ಅದು ಆಯಿಲ್ ಏನದು? ಆಯಿಲ್ ಕ್ಯಾನ್ ಅದೇ ಮೇಲೆ ಹಾಕೋದು ನಮ್ಮ ಮನೆಗೆ. ಅದು ಡಿಸ್ಕೌಂಟ್ ಆಗಿದೆ ಸರ್. ಅದು ಡಿಸ್ಕೌಂಟ್ ಆಗಿರೋದ್ರೆ ವೇಸ್ಟ್. Waste. ಮಾಡ್ಕೊಂತೀರಾ? ಅದು ಅವ್ರು ಸೇಲ್ ಮಾಡ್ತಾರೆ, ಯಾರು sale ಮಾಡೋದು? ಕಂಪ್ನಿ ಮಾಡ್ತಾರೆ, ನಾವೇನು ಕಂಪ್ನಿಯವರು ಈ ಆಯಿಲ್ನ ಎತ್ಕೊಂಡೋಗಿ ಸೇಲ್ ಮಾಡ್ತೀರಲ್ವ? ನನಗೆ ಗೊತ್ತಿಲ್ಲ ಸರ್ ಅದು. ಇದು ಇದು ಸತ್ತೋಗಿರೋ ನಮ್ಮನಿ ಯಗಣ ಇದ್ದಂಗಿದೆ. ಇದು ಇದು ನೋಡಿ ಹೊಸ ಪೀಸ್ ಜ್ಯೂಸಿ ಆಗಿ ನೋಡು. KFC ಜ್ಯೂಸಿ ಚಿಕನ್ ಅಂತಾರಲ್ಲ ಇದೆ ನೋಡಿ ಹೆಂಗಿದೆ ಜ್ಯೂಸಿ. ಇದು ನೋಡಿ, ಇದು ಯಗಣ ಪೀಸ್. ಇದು ಇಂಥವ್ರನ್ನ ಕೊಟ್ಬಿಟ್ಟು ನಮಗೆ ಮೋಸಗಳು ಮಾಡೋದು. ಇದು ನೋಡಿ ಹುಳಾನೋ ಇನ್ನೇನೋ ಒಂದು ಅರ್ಥ ಆಗ್ತಾ ಇಲ್ಲ. ಇದು ದಯವಿಟ್ಟು ಕೋಳಿನ ಎತ್ಕೊಂಡೋಗಿ ಮನೇಲೇ ಬೇಯಿಸ್ಕೊಂತೀನಿ. ಈ ಥರ KFCಗೆ ಬಂದು ಹಾಳಾಗಿ ಹೋಗ್ಬಿಡಿ. ನಾವು ಹಾಳಾಗಿ ಹೋಗ್ಬಿಟ್ಟಿದ್ದೀವಿ ಇವತ್ತು.